ಅಮ್ಮ ನಾನು ಹೋಗಿ ಬರುತ್ತೇನೆ. ಆಯ್ತಪ್ಪ ಹೋಗ್ಬಾ, ದೇವ್ರ ನಿನಗೆ ಒಳ್ಳೇದನ್ನು ಮಾಡಲಿ. ಆದಷ್ಟು ಬೇಗನೆ ಅಲ್ಲಿ ಹೋದ್ಮೇಲೆ ನಮಗೊಂದು ಫೋನ್ ಮಾಡಿ ವಿಷಯ ತಿಳಿಸು. ನೀನು ಆರೋಗ್ಯದ ಬಗ್ಗೆ ಚೆನ್ನಾಗಿ ನೋಡ್ಕೋ. ಅಲ್ಲಿ ಏನಾದರೂ ತೊಂದರೆ ಆದ್ರೆ ನಮಗೆ ತಿಳಿಸು. ಆಯ್ತಮ್ಮ, ನಾನು ಹೋಗಿ ಬರ್ತೇನೆ. ಅಪ್ಪ ನಾನು ಬರಲ್ಲೇ. ಮುರಳಿ, ಅಲ್ಲಿ ಹೋದ ಮೇಲೆ ನಮ್ಮನ್ನು ಮರಿಬೇಡಪ್ಪ. ನಿನಗೆ ಬಹಳ ಕಷ್ಟಪಟ್ಟು ದುಡ್ಡು ಕೊಟ್ಟಿದ್ದೇವೆ. ಮರಳಿ ತಿಂಗಳ ಹಣ ಕಳಿಸು. ಅಲ್ಲಿ ಹೋದ ಮೇಲೆ ನಮ್ಮನ್ನು ಮರಿಬೇಡಪ್ಪ. ನೀನು ಅಲ್ಲಿ ಹೋದ್ಮೇಲೆ ತಪ್ಪದೆ ಹಣ ಕಳಿಸಪ್ಪ. ಯಾಕೆಂದ್ರೆ ಆ ಭರವಸೆಯಿಂದ ನಾನು ನಿಮಗೆ ರೊಕ್ಕ ಕೊಟ್ಟಿದ್ದು. ಅದು ಅಲ್ಲದೆ ನಿನ್ನ ತಾಯಿ ಮಾತಿಗೆ ನೀನು ಮಾತ್ರ ತಪ್ಪಿ ನಡಿಬೇಡ. ಇಲ್ಲಮ್ಮ, ನಾನು ಖಂಡಿತವಾಗಿಯೂ ನಿಮಗೆ ಹಣ ಕಳಿಸ್ತೀನಿ. ತಿಂಗಳ ಹಣ ಕಳಿಸ್ತೀನಿ. ಆಯ್ತಾ? ಅತ್ತಿಗೆ ಬಂದೆ. ಅತ್ತಿಗೆ ನಾನು ಹೋಗಿ ಬರ್ತೇನಮ್ಮ. ಅನ್ನ ಬಂದರೆ ವಿಷಯ ತಿಳಿಸಮ್ಮ. ಆಯ್ತು, ಹೋಗಿ ಬರಪ್ಪ. ಬರ್ತೀನಮ್ಮ. ಮೀನಾಕ್ಷಿ, ಏನು ಮಾಮಾಜಿ? ನಾವು ಸ್ವಲ್ಪ ತೋಟದ ಕಡೆಗೆ ಹೋಗಿ ಬರುತ್ತೇವೆ. ನೀನು ಮನೆಯಲ್ಲೇ ಇರು. ಪಕ್ಕದ ಮನೆಗೆ ಹೋಗಿ ಕುಳಿತುಕೊಳ್ಬೇಡ. ಊರಲ್ಲಿ ಕಳ್ಳರ ಕಾಟ ಜಾಸ್ತಿ ಆಗಿದೆ. ಏನಾದರೂ ತೆಗೆದುಕೊಂಡು ನಮ್ಮ ಮನೆಯಿಂದ ಹೋದರೆ ಹಾಳಾಗಿ ಹೋಗುವುದು ನಮ್ಮ ಮನೆ. ಅಶೋಕ ಬರುವವರೆಗೆ ನೀನು ಮನೆಯಲ್ಲೇ ಇರು. ನಾವು ತೋಟದ ಕಡೆಗೆ ಹೋಗಿ ಬರ್ತೇವೆ. ಆಯ್ತು ಮಾಮಾಜಿ, ಹೋಗಿ ಬನ್ನಿ. ನಡೆ ಸಾವಿತ್ರಿ, ಹೋಗಿ ಬರ್ತಾರೆ. ಏನು ಹೊಲದ ಗದ್ದಿಗೆ ಹೋಗಿ ಬರ್ತಾರಂತೆ? ಈ ಹತ್ತೆ ಮಾವಂದರಿಗೆ ಹೊಲ ಗದ್ದಿ ಅಂದ್ರೆ ಇವ್ರಿಗೆ ತುಂಬಾ ಹುಚ್ಚು ಹಿಡಿದು ಬಿಟ್ಟಿದೆ. ಆದ್ರೆ ಮಾಡಿಕೊಂಡ ಗಂಡ ಅಶೋಕನಿಗೆ ಆಸ್ಪತ್ರೆಯೇ ಹುಚ್ಚು ಹಿಡಿದಿದೆ. ಹೌದು, ರಕ್ಕೆಯನ್ನು ತೆಗೆದುಕೊಂಡು ಈ ಮನೆಯಲ್ಲಿ ನಾನು ಒಬ್ಬಳ ಬಿದ್ದಿರಬೇಕು. ಅದೆಂದಿಗೂ ಸಾಧ್ಯವಿಲ್ಲ. ಆದರೆ ಇಂಥ ಸಂದರ್ಭದಲ್ಲಿ ನಾನು ಮೆಚ್ಚಿರುವ ಮಹೇಂದ್ರ ಇಂಥ ಸಂದರ್ಭದಲ್ಲಿ ಹೇಗೆ ಬಿಡಬಾರ್ದಾಗಿತ್ತು? ಅಂತ ಹಾಗೆ ಒಂದು ಸಲ ಅವನ ಮುಖ ನೋಡಿದ್ರೆ ಸಾಕು, ಏನೋ ಒಂದು ತರ ಈ ಮೀನಾಕ್ಷಿಯ ಮನದಲ್ಲಿ ಹೃದಯವನ್ನೇ ಕದ್ದು ನಿಂತ ಮಹಾರಸಿಕರೂ ಅವರು. ಎಲ್ಲಿರುವನು, ಹೇಗಿರುವನು? ಹಲೋ ಮೈ ಡಾರ್ಲಿಂಗ್. ಹಲೋ ಮೈ ಡಿಯರ್ ಮಹೇಂದ್ರ. ನಿಜವಾಗಲೂ ನಾನು ಬಯಸಿದಂತ ಈ ಮೀನಾಕ್ಷಿಯ ಮೋಹನವನ್ನು, ಆದರೆ ನಾನು ಬಯಸಿದಂತೆ ಪ್ರತ್ಯಕ್ಷವಾಗಿ ನೀವು ಇಲ್ಲಿಗೆ ಬಂದಿದ್ದೀರಂದ್ರೆ ನಿಜವಾಗಲೂ ನನ್ನ ಮೇಲೆ ಪ್ರೀತಿ ಇದೆ ಅಂತ ಇಲ್ಲಿಗೆ ಬಂದಂತೆ ಕಾಣ್ತಾ ಇದೆ. ಅಂದಾಗೆ ಹಸಿದ ಹಕ್ಕಿಯಂತೆ ಹಂಬಲಿಸುತ್ತಿರುವಾಗ ಮೇಘರಾಜನೇ ದನಗಿಳಿದು ಬಂದ ಹಾಗೆ ಕಾಣ್ತಾ ಇದೆ ಅಲ್ವೇ ಮಿಸ್ಟರ್ ಮಹೇಂದ್ರ? ಹರಿವ ನದಿಗಳಿಗೆ ಆಣೆ ಕಟ್ಟಿದರೆ ನೋಡಲು ಬಲು ಸೊಗಸಾದ, ಕುಣಿಯುವ ಕಾಲ್ಗಳಿಗೆ ಕೆಚ್ಚನ್ನು ಕಟ್ಟಿದರೆ ಬಲು ಇಂಪಾಗಿ ಕೇಳಿಸುವುದು ಸ್ವರ. ಅದರಂತೆ ತಂಪಾದ ಭೂಮಿಗೆ ಬೀಜ ಬಂಡು ಚೆಲ್ಲಿದರೆ ಹಸಿರಾದ ಸೌಂದರ್ಯ ಹುಟ್ಟಿ ಬರುವುದು. ಅದರಂತೆ ನಿನ್ನ ಮನ ಕೂಗುವಾಗ ನಿನ್ನ ಹಂಬಲದ ಹರಕೆಯ ಹಕ್ಕಿಯಾಗಿ ನಾನು ಬಂದು ನಿನ್ನ ಹಂಬಲದ ಹರಕೆ ಈಡೇರಿಸಿದರೆ ನಾನು ನಿನ್ನ ಮನದಲ್ಲಿ ಭದ್ರವಾಗಿ ಉಳಿಯಬಲ್ಲೆ ಎಂದು ಬಹುದಿನಗಳ ಹಿಂದೆ ನಾನು ತಿಳಿದುಕೊಂಡಿದ್ದೇನೆ. ಮೀನಾಕ್ಷಿ, ಈ ಮಹೇಂದ್ರ ಹುಟ್ಟಿ ಬಂದದು ನಿಮ್ಮಂತ ಹೆಣ್ಣುಗಳಿಗೆ ಪುಣ್ಯ ಮಾಡುವುದಕ್ಕಾಗಿ.
ನಂಬಿದ ಹೆಣ್ಣಿನ ಯೌವನಕ್ಕಾಗಿ ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ. ನಿನ್ನಂತ ರತಿಯನ್ನು ಬಿಟ್ಟು ನಾನೊಂದು ಕ್ಷಣ ಇರಲಾರೆ. ಮೀನಾಕ್ಷಿ, ನಿನ್ನ ಮನ ಮಂದಿರದಲ್ಲಿ ನಾನು ಮೂರ್ತಿಯಾಗಿ ನಿಲ್ಲಬೇಕೆನ್ನುವುದೇ ನನ್ನ ಹೆಬ್ಬಯಕೆ. ನಾನು ಅಷ್ಟೇ ಮಹೇಂದ್ರ. ಆದ್ರೆ ನಿಜವಾಗಲೂ ಹೇಳಬೇಕಂದ್ರೆ 7 ಜನ್ಮದಲ್ಲಿ ನನ್ನನ್ನ ಗಂಡನ ಬಿಟ್ಟು ಯಾರೇ ಆಗಲಿ ನೀವೇ ನನ್ನ ಪ್ರಿಯತನಾಗಿ ಹುಟ್ಟಿ ಬರಲಿ ಎಂದು ಆ ಭಗವಂತನಲ್ಲಿ ನಾನು ಬೇಡಿಕೊಳ್ಳುತ್ತೇನೆ. ಯಾಕಂದ್ರೆ ಗೊತ್ತಾ, ನರಕದ ಯಾತನೆಯಲ್ಲಿ ನಾರಿಯಾಗಿ ಮುಳುಗುತ್ತಾ ಈ ಸ್ವರ್ಗದ ಲೋಕವನ್ನೇ ತೋರಿಸಿಕೊಟ್ಟ ನೀವೇ ಒಬ್ಬರೇ ಮಾತ್ರ. ಅಂದಾಗ ಈ ನಾ ಬಯಸಿದ ಮೋಹಿನಿಯ ರಕ್ಷಿಗಾಗಿ ನಿಮ್ಮನ್ನು ಹಂಬಲಿಸುತ್ತಿರುವಾಗ ನೀವೇ ನನಗೆ ದರಗಿಳಿದು ಬರಬೇಕೆನ್ನುವುದೇ ನಾನು 7 ಜನ್ಮದಲ್ಲಿ ಪಣ ತೊಟ್ಟು ಬಂದಿರುವೆ ಮಹೇಂದ್ರ. ದಯವಿಟ್ಟು ನನ್ನನ್ನು ಮರೆಯದಿರು ಮಹೇಂದ್ರ, ಈ ಮನದ ಮೋಹಿನಿಯನ್ನು. ಮರೆತರೆ ನಾನು ಮನುಷ್ಯನಿಯಲ್ಲ. ಮೀನಾಕ್ಷಿ, ಮಾಡಿಕೊಂಡ ಗಂಡನನ್ನು ಬಿಟ್ಟು ನನ್ನಂತ ಕಾಮುಕನೊಂದಿಗೆ ಸರಸವಾಡುವ ನಿನ್ನಂತ ರತಿಯನ್ನು ಬಿಟ್ಟರೆ ಆ ಭಗವಂತ ನನ್ನನ್ನು ಮೆಚ್ಚಬಹುದೇ? ಮೀನಾಕ್ಷಿ, ಈ ನನ್ನ ಡೋಂಟ್ ವರಿ ಮೈ ಡಾರ್ಲಿಂಗ್ ಮೀನಾಕ್ಷಿ, ನಂಬಿದವರಿಗೆ ಒಂದು ದಾರಿಗೆ ಹಚ್ಚುವುದೇ ಈ ಮಹೇಂದ್ರನ ಮರ್ಮ. ಕರ್ಮದ ದಾರಿ ಎಂದು ತಿಳಿದು ಓಡಿ ಹೋಗುವ ಹೇಳಿ ನಾನಲ್ಲ. ಯಾಕೆ ನನ್ನ ಮೇಲೆ ಅಪನಂಬಿಕೆ? ಮೀನಾಕ್ಷಿ, ನನ್ನ ಮೇಲೆ ಅಪನಂಬಿಕೆ ಇದ್ದರೆ ಹಿಂದೆ ನಿನ್ನ ಗಂಡನ ಎದೆಗೆ ಒತ್ತು ಹೊರಟು ನಡೆ. ನಾನು ನಿನ್ನನ್ನು ನನ್ನ ಅರಮನೆಯಲ್ಲಿ ಮಹಾರಾಣಿಯಂತೆ ಮೆರೆಸುತ್ತೇನೆ. ನೀವು ನನ್ನ ಕೈ ಬಿಡುವುದಿല്ലെಂದ ನಂಬಿಕೆ ನನಗಿದೆ. ಆದ್ರೆ ಏನು ಮಾಡುವುದು? ಗಂಡನ ಬಿಟ್ಟು ಬೇರೆಯವರ ಜೊತೆ ಸರಸ ಸಲ್ಲಪವಾಡಿದರೆ ಈ ಸಮಾಜದ ಜನರು ನಮ್ಮ ಪ್ರೀತಿಗೆ ಕೆಟ್ಟ ಹೆಸರು ತರುತ್ತಾರೆ. ಅಂದ ಹಾಗೆ ಇಲ್ಲಿ ನಡೆಯುತ್ತಿರುವಾಗ ನಾವಿಬ್ಬರು ತಕ್ಕ ಸಮಯದಲ್ಲಿ ಕಿವಿ ಆಡುವುದು ಒಂದು ಸಮಯವಿರುತ್ತದೆ. ಅದಂತೆ ಪ್ರತಿ ಕ್ರೀಡೆ ಆಡಲು ರುಚಿಕರವಾದ ಅಮಾಶಯವಿದ್ದಂತೆಯೇ ರುಚಿಯಾಗಿ ಇರುತ್ತದೆ. ಅದಕ್ಕಾಗಿ ನಾನು ಈ ಮನೆಯಲ್ಲಿ ಇದ್ದುಕೊಂಡು ಅವರು ಇಲ್ಲದ ಸಮಯದಲ್ಲಿ ನೀವು ಬಂದು ಹೋದೆ ಅಷ್ಟೇ ಸಾಕು. ನನಗೆ ಹಾಲು ಉಕ್ಕಿ ಉಂಡಂತೆಯೇ ನಮಗೆ ಸಮಾಧಾನವಾಗುತ್ತೆ. ನಿತ್ಯ ನಾನು ಇಲ್ಲಿಗೆ ಬಂದು ಹೋಗುವುದಾದರೆ ಮತ್ತೊಬ್ಬರ ಕಣ್ಣಿಗೆ ಬಿದ್ದರೆ ಅಪಾಯ ತಪ್ಪಿದಲ್ಲ ಅಂತ ನನ್ನ ವಿಚಾರ. ಅಪಾಯದಲ್ಲಿ ಬಾಳುವುದಕ್ಕಿಂತ ಉಪಾಯದಿಂದ ನೀನು ನಿನ್ನ ಗಂಡ ಬೇರೆ ಕಡೆ ಬಾಳ್ವೆ ಮಾಡುವುದು ಒಳ್ಳೆಯದು. ಅಲ್ಲಿಗೆ ನಾನು ಬಂದು ಹೋಗಲು ಸುಲಭವಾಗುತ್ತೆ. ಆಕಸ್ಮಿಕವಾಗಿ ನಿನ್ನ ಗಂಡನ ಕಣ್ಣಿಗೆ ಬಿದ್ದರೆ ನಮಗೆ ಗಂಡಾಂತರವಿಲ್ಲ. ಏಕೆಂದರೆ ನಾನು ಅವನು ಸ್ನೇಹಿತ. ತಪ್ಪು ದಾರಿಯಲ್ಲಿ ನಡೆದರೂ ತಿದ್ದಿಕೊಳ್ಳಲು ಬಲು ಸುಲಭದ ದಾರಿ. ಮೀನಾಕ್ಷಿ, ಈ ಮನೆಗೆ 10 ಜನರು ಬಂದು ಹೋಗುವ ಮನೆ ನಿನಗೆ. ಅದಕ್ಕೆಲ್ಲ ನೀವು ಚಿಂತೆ ಮಾಡಬೇಡಿ. ಅಂತಹ ಸಂದರ್ಭ ಏನ ಬಂದರು ಅದೇ ನನ್ನ ಗಂಡನಿಂದ ಮನೆಯನ್ನು ಮುರಿಸುತ್ತೇನೆ. ಆದ್ರೆ ಆ ಗೋಳಿಯನ್ನು ಗಂಡಿಯನ್ನು ಕತ್ತರಿಸಿ ಹಾಕುತ್ತೇನೆ. ನಮ್ಮಿಬ್ಬರ ವಿಷಯದಲ್ಲಿ ಯಾರಾದ್ರೂ ಅಡ್ಡ ಬಂದ್ರೆ ಮಾಡೋಕೆ ಹೇಸೋದಿಲ್ಲ ಈ ಮೋಹಿನಿ. ಅಂದಾಗ ನೀವು ಭಯಪಡುವಂತ ಕಾರಣವೇ ಬೇಕಾಗಿ. ಇಷ್ಟು ಧೈರ್ಯ ನಿನ್ನಲ್ಲಿದ್ದರೆ ಈ ಮನೆಗೆ 1 ಸಲ ಬೇಕೆ? ದಿನಕ್ಕೆ 10 ಸಲ ಬಂದು ಹೋಗಿವಿ. ಈ ಮನೆಯಲ್ಲಿ ನಾವಿಬ್ಬರು ಪ್ರೇಮದ ಹಕ್ಕಿಗಳಾಗಿ ರತಿ ಸುಖವನ್ನಾಡೋಣ. ಗೊತ್ತಾಯ್ತು. ನಿಮಗಾಗಿ ನಾನು ನಿಮಗೆ ಸಿಹಿಯಾಗಿ ಅಡಿಗೆ ಮಾಡುತ್ತೇನೆ, ಬನ್ನಿ ಊಟ ಮಾಡಿ. ನನಗೆ ಊಟ ಬೇಡ. ನನಗೆ ಸದ್ಯ ಯಾವ ಹಸಿವು ಇಲ್ಲ. ಮತ್ತೇನು ಬೇಕು ನಿಮಗೆ? ಮತ್ತೇನು ಬೇಕು ಅಂತ ಕೇಳ್ತಿಲ್ಲ ಚಿನ್ನ. ಅಂದ್ರೆ ಇದು ನಾವಿಬ್ಬರು ನಿಂತ ರತಿ ನನ್ನ ಕಣ್ಮುಂದೆ ನಿಂತಿರುವಾಗ ಮತ್ತೇನು ಬೇಕು ಅಂತ ಕೇಳ್ತಿಲ್ಲ ಚಿನ್ನ. ಇದು ನಾವಿಬ್ಬರು ಕೂಡಿಕೊಂಡು ಸರಸವಾಡುವ ಸಮಯ. ತಿಳಿಯುತ್ತೆ ನನ್ನ ಬೇಲೂರ ಶಿಲ್ಪಿ? ತಿಳಿಯಿತು ನನ್ನ ರಾಜ. ಬರ್ತಾ ಬರ್ತಾ ನೀವೆಲ್ಲಿ ಕವಿಗಳಂತೆ ರಸಿಕರಂತೆ ಕವಿಗಳಾಗಿ ಬಿಡ್ತೀರೋ ಅನಿಸುತ್ತೀರಿ. ಇಷ್ಟೊಂದು ನನ್ನನ್ನು ವರ್ಣ ಮಾಡ್ತಾ ಇದ್ದೀರಲ್ಲ ಅಂತ.
ಎಲ್ಲ ಕಲಿತಿದ್ದು ನಿನ್ನಂತ ಸುಂದರವಾದ ಶಿಲ್ಪಿಗಳಿಂದ ತಾನೇ. ಜಾಸ್ತಿ ಏನು ವರ್ಣಿಸಬೇಡಿ. ಜಾಸ್ತಿ ಏನು ವರ್ಣಿಸಿದರೆ ಆ ಮೈಯಲ್ಲಿರುವ ನಿಮ್ಮ ಅಕ್ಷರಗಳನ್ನು ಉದುರಿ ಬಿಡುತ್ತವೆ. ಕವಿ ಕಾಳಿದಾಸನ ನನ್ನ ಶಕುಂತಲೆ, ಕವಿ ಕಾಳಿದಾಸನ ನನ್ನ ಶಕುಂತಲೆ, ನನ್ನ ಶಕುಂತಲೆ, ನನ್ನ ಶಕುಂತಲೆ, ಶಕುಂತಲೆ, ಓ ನನ್ನ ಶಕುಂತಲೆ.
ಮೀರಾಬಾಯಿ ಸೌಂದರ್ಯದ ಸನ್ನಿವೇಶ ಸತ್ಯವೋ ಮಿಥ್ಯವೋ ಅಂತ ನಂಬದಂತಾಗಿದೆ. ಎಷ್ಟು ದಿವಸದಿಂದ ಇವರ ಜೊತೆಯಲ್ಲಿ ನೀವಿಬ್ಬರು ಪಾಲಾಗಿದ್ದೀರಿ? ಮೀನಾಕ್ಷಿ, ನನ್ನ ಮನೆತನದ ಮಾನ ಮರ್ಯಾದೆ ಕಾಪಾಡಿಕೊಂಡು ಹೋಗಬೇಕಾದ ದೇವತೆ ಆಗಬೇಕಾದವಳು ನನ್ನ ಮನೆತನದ ಸಂಸ್ಕೃತಿಯನ್ನೇ ಹಾಳು ಮಾಡಿದ್ದೇನೆ. ಮೀನಾಕ್ಷಿ, ನೀನು ಎಂಡ ಹೊರಸು.